ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇನ್ನೇನು ಮುಂದಿನ ತಿಂಗಳು ನಮ್ಮ ಜಾನ್ ಸಿನಾ ಅವರು ಡಬ್ಲ್ಯೂ ಕಂಪನಿಯಿಂದ ರಿಟೈರ್ಡ್ ಆಗ್ತಾ ಇದ್ದಾರೆ. ಅಂಡ್ ಈಗ ನಮ್ಮ ರೂಸೆವ್ ಅವರು ಅದ್ರ ಬಗ್ಗೆ ಕಮೆಂಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನನಗೆ ಗೊತ್ತು ಜಾನ್ ಸಿನಾ ಅವರು ತನ್ನ ಕರಿಯರ್ ನ ಎಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಪ್ರಕಾರ ಅದು ಎಂಡ್ ಆಫ್ ಎನ್ ಸೆಂಚುರಿ ಅಂತಾನೆ ಹೇಳ್ಬಹುದು. ಬಟ್ ನನಗೆ ಇನ್ನೂ ಕೂಡ ನಂಬಿಕೆ ಬರ್ತಾ ಇಲ್ಲ ಜಾನ್ ಸಿನಾ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ರೆಸಲ್ ಮಾಡ್ತಾರೆ ಡಿಸೆಂಬರ್ 13ನೇ ತಾರೀಕು ಅಂತ. ಯಾಕಂದ್ರೆ ನನಗೆ ಇನ್ನೂ ಕೂಡ ಅದ್ರ ಬಗ್ಗೆ ನಂಬಿಕೆನೆ ಬರ್ತಾ ಇಲ್ಲ. ಬಟ್ ನನಗೆ ಅನ್ಸುತ್ತೆ ಅವರು ಮುಂದೆ ಒಂದಿನ ಇನ್ನೊಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಗೊತ್ತಿಲ್ಲ ಅದಂತೂ. ಬಟ್ ನನಗೆ ಇನ್ನೂ ಕೂಡ ಜಾನ್ ಸಿನಾ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ಅಂತ ನಂಬೋದಿಕ್ಕೇನೆ ಆಗ್ತಾ ಇಲ್ಲ ಅಂತ ನಮ್ಮ ರೂಸೆವ್ ಅವರು ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಅಂಡ್ ನಮ್ಮ ಜಾನ್ ಸಿನಾ ಅವರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಿಮಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರ ಲಾಸ್ಟ್ ಅಪೋನೆಂಟ್ ನ ಹುಡ್ಕೋದಕ್ಕೋಸ್ಕರ ಡಬ್ಲ್ಯೂ ಅವರು ಒಂದು ಟೂರ್ನಮೆಂಟ್ ನ ಆರ್ಗನೈಸ್ ಮಾಡಿದ್ದಾರೆ. ಅಂಡ್ ಆ ಒಂದು ಟೂರ್ನಮೆಂಟ್ ಅಲ್ಲಿ ಮಂಡೇ ನೈಟ್ ರಾ ಇಂದ ಸೂಪರ್ ಸ್ಟಾರ್ಸ್ ಗಳು, ಸ್ಮ್ಯಾಕ್ ಡೌನ್ ಇಂದ ಸೂಪರ್ ಸ್ಟಾರ್ಸ್ ಗಳು, NXT ಇಂದ ಸೂಪರ್ ಸ್ಟಾರ್ಸ್ ಗಳು, ಹಾಗೆ ಈ ಒಂದು ಕಂಪನಿಯಲ್ಲಿ ಇಲ್ಲದೆ ಇರತಕ್ಕಂಥವರು ಕೂಡ ಬಂದು ಕಂಪೀಟ್ ಮಾಡಬಹುದು ಅಂತ ನಮ್ಮ ಜಾನ್ ಸಿನಾ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಕಂಪನಿಯಲ್ಲಿ ಇಲ್ಲದೆ ಇರೋರು ಕೂಡ ಬಂದು ನನ್ನ ಈ ಒಂದು ಟೂರ್ನಮೆಂಟ್ ಅಲ್ಲಿ ಕಂಪೀಟ್ ಮಾಡಬಹುದು ಅಂತ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ಕೈಯಲ್ಲಿ ಬೇಕು ಅಂತಾನೆ ಆ ರೀತಿ ಲೈನ್ ನ ಹೇಳ್ಸಿದ್ದಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಫ್ಯಾನ್ಸ್ ಗಳು ಅದ್ರ ಬಗ್ಗೆ ಹೈಪ್ ನ ಹುಟ್ಟಾಕ್ಲಿ, ಯಾವ್ದಾವ್ದೋ ಬಿಗ್ ನೇಮ್ಸ್ ಗಳನ್ನ ತಗೊಳ್ಳಿ. ಉದಾಹರಣೆಗೆ ನಮ್ಮ ಜಾನ್ ಸಿನಾ ಅವರು ಆ ರೀತಿ ಹೇಳ್ಕೊಡ್ಲೇನೆ ನಾವು ಎಡ್ಜ್ ಅವರು ಬರ್ಬಹುದು, ಕ್ರಿಸ್ ಜೆರಿಕೋ ಅವರು ಬರ್ಬಹುದು, ಹಾಗೆ ಹೀಗೆ ಅಂತ ಅನ್ಕೋತಾ ಇದೀವಿ. ಅಂಡ್ ಅದರ ಪುಷ್ಟಿಯಾಗಿನೇ ಡಬ್ಲ್ಯೂ ಅವರು ತನ್ನ ವಾಲ್ಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ಜಾನ್ ಸಿನಾ ಹಾಗೆ ಎಡ್ಜ್ ಅವರ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅಂಡ್ ಈಗ ಕ್ರಿಸ್ ಜೆರಿಕೋ ಹಾಗೆ ಜಾನ್ ಸಿನಾ ಅವರ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದಾರೆ. ಅಂಡ್ ಈಗ ನಮ್ಮ ಡೇವ್ ಮೆಲ್ಸನ್ ಅವರು ಅದ್ರ ಬಗ್ಗೆ ಕಮೆಂಟ್ ನ ಕೊಡ್ತಾರೆ. ಆ ಕಮೆಂಟ್ ಏನಪ್ಪಾ ಅಂದ್ರೆ, ಡಬ್ಲ್ಯೂಗೂ ಕೂಡ ಗೊತ್ತು ಇವರಿಬ್ರು ಕೂಡ ಈಗ AEW ಕಂಪನಿಯಲ್ಲಿ ಇದ್ದಾರೆ. ಇವರಿಬ್ರು ಕೂಡ ಸದ್ಯಕ್ಕಂತೂ ಜಾನ್ ಸಿನಾ ಅವ್ರನ್ನ ಫೇಸ್ ಮಾಡೋದಕ್ಕೆ ಡಬ್ಲ್ಯೂ ಕಂಪನಿಗೆ ಬರೋದಿಲ್ಲ. ಬಟ್ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ಈ ಒಂದು ರಿಟೈರ್ಮೆಂಟ್ ಟೂರ್ನ ಹೈಪ್ ಮಾಡೋದಕ್ಕೋಸ್ಕರ ಫ್ಯಾನ್ಸ್ಗಳು ಅಂದ್ಕೊಳ್ಳಿ, ಫ್ಯಾನ್ಸ್ಗಳು ಕೂಡ ಎಕ್ಸ್ಪೆಕ್ಟ್ ಮಾಡಲಿ, ಅವರೆಲ್ಲರೂ ಕೂಡ ಬರ್ಬೋದು ಅಂತ ಫ್ಯಾನ್ಸ್ಗಳು ಕೂಡ ಕಾಯ್ತಾ ಇರಲಿ. ಆ ಒಂದು ಕಾಯೋದ್ರಲ್ಲೇನೆ ಹೈಪ್ನ ಕ್ರಿಯೇಟ್ ಮಾಡೋಣ ಅಂತ ಡಬ್ಲ್ಯೂ ಅವರು ಬೇಕು ಅಂತಾನೆ ತನ್ನ ವಾಲ್ಟ್ ಯೂಟ್ಯೂಬ್ ಚಾನಲಲ್ಲಿ ಈ ರೀತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಎಷ್ಟು ಬುಲ್ಶಿಟ್ ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ, ಲಿಟ್ರಲಿ ಈ ರೀತಿನೂ ಕೂಡ ಯೋಚನೆ ಮಾಡ್ತಾರ ಅಂತ ಅನ್ನಿಸ್ಬಿಡುತ್ತೆ. ಬಟ್ ನನ್ನ ಪ್ರಕಾರ ಗಾಯ್ಸ್, ಡೆಸ್ಟಿನಿ ಫಿಕ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ನಮ್ಮ ಆಸ್ಟನ್ ಥಿಯರಿ ಅವರು ಬರ್ತಾರೆ, ಅಥವಾ ನಮ್ಮ ಗಂತರ್ ಅವ್ರನ್ನ ಡಬ್ಲ್ಯೂ ಅವರು ಕರ್ಕೊಂಡು ಬರ್ತಾರೆ ಜಾನ್ ಸಿನಾ ಅವರ ಲಾಸ್ಟ್ ಅಪೋನೆಂಟ್ ಆಗಿ. ಕ್ರಿಸ್ ಜೆರಿಕೋ ಅವರು ಬರ್ತಾರೆ, ಎಡ್ಜ್ ಅವರು ಬರ್ತಾರೆ. ಅದನ್ನ ನಾವು ನಂಬ್ಕೊಳ್ಳೋದಕ್ಕೆ ಹೋಗಬಾರ್ದು. ಅದರಲ್ಲೂ ಕೂಡ ಜಾನ್ ಸಿನಾ ಅವರ ಲಾಸ್ಟ್ ಅಪೋನೆಂಟ್ ಆಗಿ ಕ್ರಿಸ್ ಜೆರಿಕೋ ಹಾಗೆ ಎಡ್ಜ್ ಅವರು ನನ್ನ ಪ್ರಕಾರ ಬರೋದಿಲ್ಲ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮೋಸ್ಟ್ ಸರ್ಚೆಡ್ ಡಬ್ಲ್ಯೂ ಸೂಪರ್ ಸ್ಟಾರ್ ಇನ್ ಗೂಗಲ್ ಅಕ್ಟೋಬರ್ ಲಿಸ್ಟ್ ಬಿಡುಗಡೆ ಆಗಿದೆ. ಅಂಡ್ ಈ ಒಂದು ಲಿಸ್ಟ್ ನ ನಾವು ನೋಡೋದಾದ್ರೆ ಟಾಪ್ 10 ಅಲ್ಲಿ ರೆಮ್ ಮಿಸ್ಟೀರಿಯೋ ಇದ್ದಾರೆ, ಟಾಪ್ 9 ಅಲ್ಲಿ ರ್ಯಾಂಡಿ ಆರ್ಟನ್, ಟಾಪ್ 8 ಅಲ್ಲಿ CM Punk, ಟಾಪ್ 7 ಅಲ್ಲಿ ಕೋಡಿ ರೋಡ್ಸ್, ಟಾಪ್ 6 ಅಲ್ಲಿ ಸೆತ್ ರೋಲಿನ್ಸ್, ಟಾಪ್ 5 ಅಲ್ಲಿ ಬ್ರಾಕ್ ಲೆಸ್ನರ್, ಟಾಪ್ 4 ಅಲ್ಲಿ ರಿಯಾ ರಿಪ್ಲಿ, ಟಾಪ್ 3 ಅಲ್ಲಿ ಲೋಗನ್ ಪೋಲ್, ಟಾಪ್ 2 ಅಲ್ಲಿ ರೋಮನ್ ರೈನ್ಸ್, ಹಾಗೆ ಟಾಪ್ 1 ಅಲ್ಲಿ ಜಾನ್ ಸಿನಾ ಅವರು ಇದ್ದಾರೆ. ಜಾನ್ ಸಿನಾ ಅವರು ಆಫ್ ಕೋರ್ಸ್ ನಂಬರ್ 1 ಅಲ್ಲಿ ಇದ್ದೇ ಇರ್ತಾರೆ. ಈ ಟೈಮಲ್ಲಂತೂ 100% ಇರ್ತಾರೆ. ಇನ್ನು ನಮ್ಮ ರಿಯಾ ರಿಪ್ಲಿ ಅವರು ಒಬ್ಬಳು ಮಹಿಳೆ ಅಂತಾನೆ ಹೇಳ್ಬಹುದು ಈ ಒಂದು ಲಿಸ್ಟ್ ಅಲ್ಲಿ ಇರುವಂತಹ. ಅದು ಯಾಕಾದ್ರೂ ಇರಬಹುದು, ನಿಮಗೆ ಅರ್ಥ ಆಗಿರುತ್ತೆ. ನಮ್ಮ ರೋಮನ್ ರೈನ್ಸ್ ಅವರು 2ನೇ ಸ್ಥಾನದಲ್ಲಿ ಇರ್ತಾರೆ. ಅಂಡ್ ರೇ ಮಿಸ್ಟೀರಿಯೋ ಅವರು ಕೂಡ ಯಾವಾಗಲೂ ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಇದ್ದೇ ಇರ್ತಾರೆ. ಸೊ ಈ ಒಂದು ಲಿಸ್ಟ್ ನ ನೋಡಿಕೊಂಡು ಕೂಡ ಡಬ್ಲ್ಯೂ ಅವರು ಡಬ್ಲ್ಯೂ ಕಂಪನಿನ ಬುಕ್ ಮಾಡಿದ್ರೆ ನಿಜವಾಗ್ಲೂ ಕಂಪನಿ ಎಲ್ಲೋ ಹೋಗುತ್ತೆ. ಇನ್ನ ಒಂದು ಫೋಟೋನ ನಾನು ನಿಮಗೆ ತೋರಿಸ್ಬೇಕು. ಈ ಒಂದು ಫೋಟೋದಲ್ಲಿ ಇರ್ತಕ್ಕಂಥವ್ರು ಯಾರು ಅಂತ ಸ್ವಲ್ಪ ನೀವು ಗೆಸ್ ಮಾಡಿ. ಎಸ್, ಇದು 2006ರಲ್ಲಿ ತೆಗೆದಿರ್ತಕ್ಕಂತಹ ಫೋಟೋ. ಅಂಡ್ ಈ ಒಂದು ಫೋಟೋದಲ್ಲಿ ಇರ್ತಕ್ಕಂಥದ್ದು ನಮ್ಮ ಗಂತರ್ ಹಾಗೆ ಲುಡ್ವಿಗ್ ಕೈಸರ್. ಬಟ್ ನನಗೆ ಈ ಒಂದು ಫೋಟೋನ ನೋಡಿ ನೆನಪಾಗಿದ್ದು ಜಿಯಾನ್ ಹಾಗೆ ಸುನಿಯೋ ಅಥವಾ ಗೂಟಾ ಗೋಲಿರಾ ಹಾಗೆ ಟೊಂಗಾರಿ ಅವರ ನೆನಪಾಗಿದ್ದು ನನಗೆ. ಸೊ ಈ ಕ್ಯಾರೆಕ್ಟರ್ಸ್ಗಳು ಯಾರು ಅಂತ ನಿಮಗೇನಾದ್ರೂ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಗೂಟಾ ಗೋರಿಲಾ ಹಾಗೆ ಟೊಂಗಾರಿ ಅಂಡ್ ಜಿಯಾನ್ ಹಾಗೆ ಸುನಿಯೋ ಎಲ್ಲಾದ್ರೂ ನೇಮ್ನ ನೋಡಿದ್ರೆ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ನಮ್ಮ ಗಂತರ್ ಹಾಗೆ ಲುಡ್ವಿಗ್ ಕೈಸರ್ ಅವರು ಹೇಗಿದ್ರು ಈಗ ಹೇಗಾಗಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಅದರಲ್ಲೂ ಕೂಡ ನಮ್ಮ ಗಂತರ್ ಅವ್ರನ್ನ ನೋಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ರಾಯಲ್ ರಂಬಲ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಬಾರಿಯ ರಾಯಲ್ ರಂಬಲ್ ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಅಂಡ್ ಈಗ ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ ಡಬ್ಲ್ಯೂ ಅವರು 2026ರ ರಾಯಲ್ ರಂಬಲ್ಗೆ ಜಾಸ್ತಿ ಸರ್ಪ್ರೈಸಸ್ ಗಳನ್ನ ಇಡ್ತಾ ಇಲ್ವಂತೆ. ಅದಕ್ಕೆ ಮೇನ್ ರೀಸನ್ ಆಫ್ ಕೋರ್ಸ್ ಸರ್ಪ್ರೈಸಸ್ ಗಳನ್ನ ಇಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸೂಪರ್ ಸ್ಟಾರ್ಸ್ ಗಳು ರಾಯಲ್ ರಂಬಲ್ಗೆ ಬರಬೇಕು, ಎಂಟ್ರಿನ ಮಾಡಬೇಕು ಅಂದ್ರೆ ಸೌದಿ ಅರೇಬಿಯಾಗೆ ಟ್ರಾವೆಲ್ ಮಾಡಬೇಕು. ಬಟ್ ಸೌದಿ ಅರೇಬಿಯಾ ಫ್ಯಾನ್ಸ್ಗಳು ಯಾರನ್ನಾದ್ರೂ ನೋಡಿದ್ರು ಕೂಡ
ಕ್ಯಾಪ್ಚರ್ ಮಾಡಿ ಇಂಟರ್ನೆಟ್ ಅಲ್ಲಿ ಬಿಡ್ತಾರೆ. ನಾನು ಸೌದಿ ಅರೇಬಿಯಾ ಏರ್ಪೋರ್ಟ್ ಅಲ್ಲಿ ಕ್ರಿಸ್ ಜೆರಿಕೋ ಅವ್ರನ್ನ ನೋಡಿದೆ, ನಾನು ಸೌದಿ ಅರೇಬಿಯಾ ಏರ್ಪೋರ್ಟ್ ಅಲ್ಲಿ ಡೀನ್ ಎಂಬ್ರೋಸ್ ಅವ್ರನ್ನ ನೋಡಿದೆ, ಇವರೆಲ್ಲರೂ ಕೂಡ ರಾಯಲ್ ರಂಬಲ್ಗೆ ಬರಬಹುದು ಅಂತ ಸೂಪರ್ ಸ್ಟಾರ್ಸ್ ಗಳ ಫೋಟೋಸ್ಗಳನ್ನ ಫ್ಯಾನ್ಸ್ಗಳು ಲೀಕ್ ಮಾಡ್ತಾರೆ. ಅಫ್ಕೋರ್ಸ್ ಸೌದಿ ಅರೇಬಿಯಾಗೆ ಯಾವುದೇ ಸೂಪರ್ ಸ್ಟಾರ್ ಟ್ರಾವೆಲ್ ಮಾಡಿದ್ರು ಕೂಡ ಫ್ಯಾನ್ಸ್ಗಳಿಗೆ ಗೊತ್ತಾಗ್ಬಿಡುತ್ತೆ ಇವರು ರಾಯಲ್ ರಂಬಲ್ ಅಲ್ಲಿ ಇರ್ತಾರೆ ಅಂತ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ಸರ್ಪ್ರೈಸಸ್ಗಳನ್ನ ಇಡುತ್ತಾ ಇಲ್ವಂತೆ. ಸರ್ಪ್ರೈಸಸ್ಗಳನ್ನ ರಾಯಲ್ ರಂಬಲ್ಗಿಂತ ಮುಂಚೆನೆ ಡಬ್ಲ್ಯೂ ಅವರು ತಗೊಂಡು ಬರ್ತಾರೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸ್ತಾ ಇದ್ದಾರೆ. ಸೊ ಜಾಸ್ತಿ ಸರ್ಪ್ರೈಸಸ್ಗಳನ್ನ ನಾವು ಯಾರು ಕೂಡ ಈ ಬಾರಿಯ ರಾಯಲ್ ರಂಬಲ್ಗೆ ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ. ಬಟ್ ವಿನ್ನರ್ನಾದ್ರೂ ನೀವು ಚೆನ್ನಾಗಿ ಆಯ್ಕೆ ಮಾಡಿದ್ರೆ ಅಷ್ಟೇ ಸಾಕು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಮತ್ತೊಂದು ಬೋರಿಂಗ್ ಸ್ಮ್ಯಾಕ್ ಡೌನ್ ನಮಗೋಸ್ಕರ ಕಾಯ್ತಾ ಇದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಆ ರೀತಿ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಾಳೆ ಸ್ಮ್ಯಾಕ್ ಡೌನ್ ಬೆಳಿಗ್ಗೆ 6:00 ನಮಗೆ ನೋಡೋದಕ್ಕೆ ಸಿಗುತ್ತೆ. ಟೈಮಿಂಗ್ಸ್ ಸ್ವಲ್ಪ ಚೇಂಜ್ ಆಗಿದೆ, ರಾ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇನ್ನು ನಾಳೆ ನಮಗೆ ಇಲ್ಜಾ ಡ್ರ್ಯಾಗನೋವ್ ಅವರ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಓಪನ್ ಚಾಲೆಂಜ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಜೂಲಿಯಾ ಹಾಗೆ ಚೆಲ್ಸಿ ಗ್ರೀನ್ ಅವರ ನಡುವೆ US ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಶಾರ್ಲೆಟ್ ಫ್ಲೇರ್ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ರೇ ಫಿನಿಕ್ಸ್ ಹಾಗೆ ಟಲ್ಲಾ ಟೋಂಗಾ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಅಮೆರಿಕನ್ ನೈಟ್ ಮೇರ್ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಕೋಡಿ ರೋಡ್ಸ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಇರ್ತಾರೆ. ಇಷ್ಟೆಲ್ಲ ವಿಚಾರಗಳು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಫ್ಕೋರ್ಸ್ ನೋಡ್ಲಿಲ್ಲ ಅಂದ್ರೂ ಕೂಡ ಯಾವುದೇ ರೀತಿಯ ಲಾಸ್ ಇರೋದಿಲ್ಲ ಅಂತ ಅನ್ಕೋತೀನಿ. ಮತ್ತೊಂದು ಬೋರಿಂಗ್ ಸ್ಮ್ಯಾಕ್ ಡೌನ್ ಆಗುತ್ತೆ ಅಂತ ಅನ್ಕೋತೀನಿ. ಆದ್ರೂ ಕೂಡ ನನ್ನ ಕೆಲಸ ನಾನು ನೋಡಬೇಕು, ನಿಮಗೆ ನೋಡೋದು ಬಿಡೋದು ನಿಮ್ಮ ಇಷ್ಟ. ಇಲ್ಲ ಅಷ್ಟೊತ್ತಿಗೆ ಎದ್ದು ಶೋನ ನೋಡೋದಕ್ಕೆ ಆಗೋದಿಲ್ಲ, ಶೋನ ನೋಡಿ ಬೋರ್ ಅನ್ಸಿದ್ರೆ ಇನ್ನೂ ಕೂಡ ಬೇಜಾರಾಗುತ್ತೆ ಅಂದ್ರೆ ಅಫ್ಕೋರ್ಸ್ ನನ್ನ ರಿವ್ಯೂನಾದ್ರೂ ನೋಡಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಚಿಕ್ಕದಾಗಿ ಏನೇನಾಯ್ತು ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.